ಬಡ ಮೀಸಲಾತಿ ಮೂಲಕ ಬಲಗೈ ಸಮುದಾಯಕ್ಕೆ ಅನ್ಯಾಯ. ಸರ್ಕಾರದ ವಿರುದ್ಧ ಫೆಬ್ರವರಿ 23ರಂದು ಹುಮನಾಬಾದ್ ಬಂದ್ ಕರೆ ನೀಡಿ ಬೃಹತ್ ಪ್ರತಿಭಟನೆ. ನಗರದಲ್ಲಿ ಹೋರಾಟ ಸಮಿತಿ ಪ್ರಮುಖ ಬಾಬು ಎಸ್ ಟೈಗರ್. ಒಳ ಮೀಸಲಾತಿಯಲ್ಲಿ ವಿಶೇಷವಾಗಿ ನೇಮಕಾತಿ ಸೇರಿದಂತೆ ಇತರೆ ಸೌಲಭ್ಯಗಳ ವಿಷಯವಾಗಿ ಬಲಗೈ ಸಮುದಾಯಕ್ಕೆ ರಾಜ್ಯ ಸರ್ಕಾರದಿಂದ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಫೆಬ್ರವರಿ 23ರಂದು ಹುಮನಾಬಾದ್ ಬಂದ್ ಕರೆ ನೀಡಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಹೋರಾಟ ಸಮಿತಿಯ ಪ್ರಮುಖ ಬಾಬು ಎಸ್ ಟೈಗರ್ ಅವರು ತಿಳಿಸಿದರು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ನಗರದ ವಿವಿಐಪಿ ಗೆಸ್ಟ್ ಹೌಸ್ನಲ್ಲಿ ಶುಕ್ರವಾರ ಸಂಜೆ ಕರೆದಿದ್ದ ಪೂರ್ವಭಾವಿ ಸಭೆಯ ಬಳಿಕ ಸುದ್ದಿಗಾರರಿಗೆ ಅವರು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ಅಂಕುಶ್ ಗೋಖಲೆ, ಗಜೇಂದ್ರ ಕನ್ಕಟ್ಕರ್ ಮಾತನಾಡಿದರು. ಸುರೇಶ್ ಗಾಂಗ್ರೆ, ದೇವೇಂದ್ರಪ್ಪ ಪೋಲಾ, ವೀರಪ್ಪ ಬುತಾಳೆ ಧುಮ್ಮನ್ಸೂರ್, ಲಕ್ಷ್ಮೀಪುತ್ರ ಮಾಳ್ಗೆ, ಹುಲೆಪ್ಪ ವಾಂಜ್ರಿ, ರವಿ ಹೊಸಳ್ಳಿ, ವೈಜನಾಥ ಸಿಂಧೆ ಮತ್ತು ಡಾಕುಳ್ಗಿ ಸೇರಿದಂತೆ ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಮೀಸಲಾತಿಯಲ್ಲಿ ವಲಯ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಇವತ್ತು ವಲಯ ಸಂಬಂಧಿತ ಎಲ್ಲ ಸಮುದಾಯ 23ರಂದು ಒಂದು ಪ್ರತಿಭಟನೆಯಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದು, ಇವತ್ತು ರಾಜ್ಯ ಸರ್ಕಾರ ಏನು ಒಳ ಮೀಸಲಾತಿಯಲ್ಲಿ ವಲಯ ಜಾತಿಗೆ ರೋಸ್ಟರ್ ಬಿಂದುನಲ್ಲಿ ನೇಮಕಾತಿಯಲ್ಲಿ ಏನು ಅನ್ಯಾಯ ಮಾಡಿದೆ ಅದನ್ನು ಸರಿಪಡಿಸಬೇಕು. ಇಲ್ಲ ಹೋದರೆ ಮುಂದಿನ ದಿನಮಾನಗಳಲ್ಲಿ ಭಾಳ ಉಗ್ರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಾಗುವುದೆಂದು ಈ ಹೋರಾಟ ಸಮಿತಿ ವತಿಯಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಹೋರಾಟ ಯಾವುದೇ ಜಾತಿ, ಯಾವುದೇ ಸಮುದಾಯದ ವಿರೋಧ ಅಲ್ಲ. ಇದು ನಮ್ಮ ಸಮುದಾಯದ ಮೇಲೆ, ವಲಯ ಸಮುದಾಯದ ಮೇಲೆ, ಮಕ್ಕಳ ಉಜ್ವಲ ಭವಿಷ್ಯದ ಮೇಲೆ ಆಗಿರ್ತಕ್ಕಂಥ ಅನ್ಯಾಯವನ್ನು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಘೋರ ಅಪರಾಧವನ್ನು ನಾವು ಖಂಡಿಸಿ 23ರಂದು ಹೋರಾಟ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ವಲಯ ಜಾತಿಯ ಏನು ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ಏನು ಈ ಒಳ ಮೀಸಲಾತಿಯಲ್ಲಿ ವಲಯ ಜಾತಿಗೆ ನೇಮಕಾತಿಯಲ್ಲಿ ಆಗಿರ್ತಕ್ಕಂಥ ನ್ಯೂನತೆಗಳು ನಿಮ್ಮ ಕಣ್ಣಿಗೆ ಕಾಣಿಸಿಲ್ವ ಅಂತಕ್ಕಂಥ ಪ್ರಶ್ನೆ ಈ ಒಂದು ಸುದ್ದಿ ಮಾಧ್ಯಮದ ಮೂಲಕ ನಾವು ಕೇಳಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು ರೋಸ್ಟರ್ ಬಿಂದು ನಾವು ನೋಡಿದ್ದೀವಿ. ಇವತ್ತು ಯೂನಿವರ್ಸಿಟಿ ನೇಮಕಾತಿ ಇರ್ಬೋದು, ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ನೇಮಕಾತಿ ಇರ್ಬೋದು, ಅದರಲ್ಲಿ ವಲಯ ಜಾತಿಗೆ ಸೇರಿರ್ತಕ್ಕಂಥ ಒಂದೇ ಒಂದು ಹುದ್ದೆ ಅದರಲ್ಲಿ ಕಾಣಿಸ್ತಾ ಇಲ್ಲ. ರಾಜ್ಯ ಸರ್ಕಾರದ ಸಚಿವರುಗಳೇ, ನೀವೇನು ಮಲ್ಕೋತಾ ಇದ್ದೀರಿ? ನೀವೇನು ಮಲ್ಕೊಂಡಿದ್ದೀರಾ? ನೀವು ಪರಿಶೀಲನೆ ಮಾಡ್ತಕ್ಕಂಥದ್ದು ಅದು ನಿಮ್ಮ ಕರ್ತವ್ಯ. ಆದರೆ ಆ ರೋಸ್ಟರ್ ಬಿಂದುವಿನಲ್ಲಿ ಸಂಪೂರ್ಣವಾಗಿ ವಲಯ ಜಾತಿಗೆ ಸೇರಿರ್ತಕ್ಕಂಥ ಮಕ್ಕಳಿಗಾಗಿ ಅದು ಒಂದು ಮರಣ ಶಾಸನ ಅಂತಕ್ಕಂಥ ಮಾತು ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ಇಷ್ಟೊಂದು ಏನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಪ್ರಮುಖ ಕಾರಣೀಭೂತರು ಯಾವುದಾದ್ರೂ ಜಾತಿ ಇದ್ದರೆ ಅದು ವಲಯ ಜಾತಿ ಇದೆ. ನಾವು 100ಕ್ಕೆ 80% ಮತ ಕಾಂಗ್ರೆಸ್ ಕೊಟ್ಟಿದ್ದೇವೆ. ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಒಳ ಮೀಸಲಾತಿಯನ್ನು ತಂದು ಅದರಲ್ಲಿ ABC ಮಾಡಿ ನಮ್ಮ ಸಮುದಾಯದ ಅಂಕಿಅಂಶಗಳು ಸಂಪೂರ್ಣವಾಗಿ ಕುಸಿದಾಕಿ ನಮ್ಮ ಸಂಬಂಧಿತ ಜಾತಿಗಳನ್ನು 3 ಭಾಗಗಳಲ್ಲಿ ಹೊಡೆದಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿ, ಪೂರ್ವಪೀಡಿತವಾಗಿ ನಾಗಮೋಹನ್ ದಾಸ್ ಅವರ ಇದು ಕೈ ಚಳಕ ಮತ್ತು ಕುತಂತ್ರ ಅಂತಕ್ಕಂಥದ್ದು ನಾವು ಆರೋಪ ಮಾಡ್ತಾ ಇದ್ದೀವಿ. ಯಾಕಂದರೆ ನಮಗೆ ಸಂಬಂಧಿತ ಜಾತಿಗಳು 3 ಭಾಗದಲ್ಲಿ ಹೋದಾಗ ನಮ್ಮ ವಲಯ ಅಂಕಿ ಸಂಖ್ಯೆಗಳು ಕುಸಿದೋಗಿವೆ. ಇದಕ್ಕೆ ನಮ್ಮ ಶಾಸಕರೇ ನೇರ ಹೊಣೆ. ಇದು ಘಂಟಾಘೋಷವಾಗಿ ಎತ್ತಿದ್ದೀವಿ. ದಲಿತ ಸಮುದಾಯದಲ್ಲಿ ವಲಯ ಸಂಬಂಧಿತ ಜನಸಂಖ್ಯೆ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಮತವನ್ನು ಕೊಟ್ಟು ನಿಮಗೆ ಅಧಿಕಾರಕ್ಕೆ ತಂದ ಮೇಲೆ ಕೂಡ ಮಾನ್ಯ ಸಿದ್ದರಾಮಯ್ಯನವರೇ, ಮಹದೇವಪ್ಪನವರೇ, ಏನು ಸಂಬಂಧಿತ ಪರಮೇಶ್ವರ್ ಇರ್ಬೋದು, ಪ್ರಿಯಾಂಕರ್ ಇರ್ಬೋದು, ನೀವೆಲ್ಲ ಅನುಭವಸ್ಥರು, ಹಿರಿಯರು.
ನಮ್ಮ ಸಮುದಾಯದ ಮಕ್ಕಳಿಗೆ ನೀವು ಮರಣ ಶಾಸನ ಮಾಡಕ್ಕೆ ರೆಡಿ ಆದಮೇಲೆ ನಿಮ್ಮ ಸರ್ಕಾರ ಇದ್ದಿರೇನು ಹೋದ್ರೇನು? ನಮ್ಮ ಮಕ್ಕಳ ಭವಿಷ್ಯನೇ ನೀವು ಗಂಡಾಂತರಕ್ಕೆ ಒಯ್ದಿದ್ದಾರೆ. ಅದಕ್ಕಾಗಿ ನಾವು ನೇರವಾಗಿ ಇವತ್ತು ನಾವೇನು ಹೋರಾಟ ಸಮಿತಿ ವತಿಯಿಂದ ಏನು 23ಕ್ಕೇನು ಬಂದ್ ಕರೆ ಕೊಟ್ಟಿದ್ದೀವಿ. ಈ ಒಂದು ಬಂದ್ ಕರೆಯಲ್ಲಿ ಹುಮನಾಬಾದ್ ತಾಲೂಕಿನ ಪ್ರತಿಯೊಂದು ಹಳ್ಳಿಯ ವಲಯ ಜಾತಿಯ ಹೆಣ್ಣಿರ್ಬೋದು, ಗಂಡಿರ್ಬೋದು, ಯುವಕರಿರ್ಬೋದು, ಅಧಿಕಾರಿಗಳಿರ್ಬೋದು, ಸರ್ಕಾರಿ ನೌಕರರಿರ್ಬೋದು, ತಾವೆಲ್ಲರೂ ನಮ್ಮ ಸಮಿತಿ ವತಿಯಿಂದ ಮನವಿ ಮಾಡಿಕೊಡ್ತಾ ಇದ್ದೀವಿ. 23ನೇ ತಾರೀಕಿಗೆ ಎಲ್ಲರೂ ಒಂದೇ ಒಂದು ದಿವಸ ಲೀವ್ ಹಾಕ್ರಿ, ಕೆಲಸಕ್ಕೆ ಹೋಗಬೇಡ್ರಿ. ಯಾಕಂದರೆ ಇದು ಹೋರಾಟ ಈಗ ಇಲ್ಲಿ ಸೇರಿರ್ತಕ್ಕಂಥ ಭವಿಷ್ಯಕ್ಕಾಗಿ ಅಲ್ಲ, ನಮ್ಮ ಮಕ್ಕಳು ಮತ್ತು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿದೆ. ನೇಮಕಾತಿ ಇದೆ, ಶಿಕ್ಷಣ ಇದೆ, ಔದ್ಯೋಗಿಕಿದೆ, 108 ಸಮಸ್ಯೆಗಳಿವೆ. ಅದಕ್ಕಾಗಿ ನಾವು ಈ ಸುದ್ದಿ ಮಾಧ್ಯಮದ ಮೂಲಕ ಹುಮನಾಬಾದ್ ತಾಲೂಕಿನ ಪ್ರತಿಯೊಬ್ಬ ವಲಯ ಜಾತಿಯ ಮಹಿಳೆ ಇರ್ಬೋದು, ಯುವಕರಿರ್ಬೋದು, ಸರ್ಕಾರಿ ನೌಕರರಿರ್ಬೋದು, ಒಂದು ದಿವಸ ಬೆಳಗ್ಗೆ 9 ಗಂಟೆಗೆ ತಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಈ ಹೋರಾಟದಲ್ಲಿ ಕೈ ಜೋಡಿಸಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಿಕೊಳ್ಬೇಕಂತ ಈ ಒಂದು ಹೋರಾಟ ಸಮಿತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ಹುಮನಾಬಾದ್ ಪಟ್ಟಣದಲ್ಲಿ ಬರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರು, ಎಲ್ಲ ವ್ಯಾಪಾರಸ್ಥ ಅಂಗಡಿಗೆ ಮಾಲೀಕರಲ್ಲಿ ನಮ್ಮದೊಂದೇ ಒಂದು ಮನವಿ ಇದೆ. ಪ್ರತಿ ಸಲ ನಾವು ಅಂಬೇಡ್ಕರ್ ವಿಚಾರವನ್ನು ತಗೊಂಡಿರಲಿ ಅಥವಾ ಎಲ್ಲೋ ಶೋಷಿತರ ಮೇಲೆ ಅನ್ಯಾಯ ಆದಾಗ ನಾವು ಹುಮನಾಬಾದ್ ಪಟ್ಟಣ ಬಂದ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾವೆಲ್ಲರೂ ಭಾಳಷ್ಟು ಸಹಕಾರ ನೀಡಿದಿರಿ. ನಾವು ನಿಮ್ಗೆ ಯಾವತ್ತೂ ಮರೆಯೋಕ್ಕಾಗಲ್ಲ. ಇದು ಒಂದು ನಮ್ಮ ಮಕ್ಕಳ ಅಳಿವುಳಿವಿನ ಪ್ರಶ್ನೆ ಇದೆ. ಈ ಹೋರಾಟಕ್ಕೆ ಇಡೀ ಹುಮನಾಬಾದ್ ಪಟ್ಟಣದಲ್ಲಿ ಬರ್ತಕ್ಕಂಥ ಎಲ್ಲ ಅಂಗಡಿಯ ಮಾಲೀಕರು, ವ್ಯಾಪಾರಸ್ಥರು ಅವತ್ತು ಬೆಳಗ್ಗೆ 9ರಿಂದ ಸಾಯಂಕಾಲ 5 ಗಂಟೆ ತನಕ ತಮ್ಮ ಎಲ್ಲ ಅಂಗಡಿಯ ವಹಿವಾಟುಗಳನ್ನು ಸ್ವಲ್ಪ ಬದಿಗಿಟ್ಟು ನಮ್ಮ ಈ ಹೋರಾಟಕ್ಕೆ ಕೈ ಜೋಡಿಸಿರಿ, ಈ ಹೋರಾಟಕ್ಕೆ ಬೆಂಬಲ ಕೊಡಿ ಅಂತ ಈ ಸಮಿತಿ ವತಿಯಿಂದ ಸಮಸ್ತ ಹುಮನಾಬಾದ್ ಪಟ್ಟಣದ ಬರ್ತಕ್ಕಂಥ ಎಲ್ಲ ವ್ಯಾಪಾರಸ್ಥರಿಗೆ ನನ್ನ ಮನವಿ ಮಾಡ್ಕೊತೀನಿ. ಜೈ ಭೀಮ್, ಜೈ ಭಾರತ್. ಕಳಿಸಲೇಬೇಕು. ರಾಜ್ಯಪಾಲರು ಒಳ ಮೀಸಲಾತಿ ಕಡತ ಸರ್ಕಾರಕ್ಕೆ ಕಳಿಸಲೇಬೇಕು. ರಾಜ್ಯಪಾಲರು ಒಳ ಮೀಸಲಾತಿ ಕಡತ ತಿರಸ್ಕರಿಸಬೇಕು. ಒಳ ಮೀಸಲಾತಿ ಕಡತ ರಾಜ್ಯಪಾಲರು ತಿರಸ್ಕರಿಸಬೇಕು. ಈ ಒಂದು ಸುದ್ದಿವಾಹಿನಿಯ ಮುಖಾಂತರ ನಮ್ಮ ತಾಲೂಕಿನ ಎಲ್ಲ ಬಲಗೈ ಸಮಾಜದ ಬಾಂಧವರು ನೆನೆಸ್ಕೊಳ್ಳೋದೇನೆಂದ್ರೆ, ಈ ಒಂದು ಒಳ ಮೀಸಲಾತಿ ಹೋರಾಟ ಸಮಿತಿ ಕೈಗೊಂಡಿರುವ ನಿರ್ಣಯ ಬರುವ 23ರಂದು ಹುಮ್ನಾಬಾದ್ ಬಂದ್ಗೆ ಕರೆ ಕೊಟ್ಟಿದೆ. ಆ ಒಂದು ಬಂದ್ ಕರೆಗೆ ತಾವೆಲ್ಲರೂ ತಮ್ಮ ಮಕ್ಕಳು ಮತ್ತು ಗುಂಪಿನೊಂದಿಗೆ ಬಂದು, ಊರವರೆಲ್ಲ ಬಂದು ಈ ಒಂದು ಬಂದ್ಗೆ ಸಕ್ಸಸ್ ಕೊಡ್ಬೇಕು. ಯಾಕಪ್ಪ ಅಂತಂದ್ರೆ, ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ಮೀಸಲಾತಿಯಲ್ಲಿ 4 ಟಚಬಲ್ ಕಾಸ್ಟ್ ಗಳನ್ನ ಸೇರಿಸಿದ್ರು. ಇವತ್ತು ಸಹ ಅದೇ ಒಂದೇನಪ್ಪ ಅಂತಂದ್ರೆ ಷಡ್ಯಂತ್ರ ನಡೀತಾ ಇದೆ. ನಮ್ಮಲ್ಲಿರ್ತಕ್ಕಂಥ ಶಾಸಕರು, ಸಚಿವರುಗಳು, ಆಡಳಿತ ಪಕ್ಷದ ಇರ್ಬೋದು, ವಿರೋಧ ಪಕ್ಷದ ಇರ್ಬೋದು, ತಮ್ಮ ಅಧಿಕಾರದ ಹಕ್ಕಾಗಿ ಯಾರು ತುಟಿ ಪೀಟಿ ಕನ್ನದೆ ಈ ಒಂದು ಒಳಸಂಚನೆ ಏನಪ್ಪಾ ಅಂದ್ರ ಅತ್ಯಂತ ವ್ಯವಸ್ಥಿತವಾಗಿ ನಮ್ಮ ಸಹೋದರ ಸಮಾಜದವ್ರು ಅಂತ ಅಂದಾರ. ಆ ಸಮಾಜ ಎಲ್ಲ ನಾಯಕರು ಒಂದಾಗಿ ಒಟ್ಟಾಗಿ ರಾಜ್ಯಪಾಲರ ಮೇಲೆ ಒತ್ತಡ ತರ್ತಾ ಇದ್ದಾರ, ಇದು ಜಾರಿಗೆ ಮಾಡ್ರಿ ಅಂತೇಳಿ. ಆದ್ರೆ ನಮ್ಮ ಸಮಾಜದ ಯಾವ ಒಬ್ಬ ಶಾಸಕನಾಗಲಿ ಸಚಿವನಾಗಲಿ ಕೇವಲ ಬೇರೆಯವ್ರ ಮೇಲೆ ಗೂಬಿ ಕುಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಹೊರತಾಗಿ ಈ ಒಳ ಮೀಸಲಾತಿಯ ಒಳಮರ್ಮವನ್ನ ಅವರು ಇರ್ಲಿಕ್ಕೆ ಆಗಿಲ್ಲ. ಯಾಕಂತಂದ್ರ ಈ ABCD ಅಂತೇಳಿ ಮಾಡಿ ನೀವು ಮೊದಲು ತಿಂದಿರಿ. ಯಾವಾಗ ನಿಷ್ಪಕ್ಷಪಾತವಾಗಿ ನ್ಯಾಯವನ್ನ ಕೊಡಬೇಕಾಗಿತ್ತು ನಾಗಮೋಹನ್ ದಾಸ್ ನ್ಯಾಯಾಧೀಶರು, ಅವರೇ ಮೊದಲೇನಪ್ಪಾ ಅಂದ್ರ ಒಂದು ಸಂಕುಚಿತ ಮನೋಭಾವನೆಯಿಂದ, ಒಳಗಿರ್ತಕ್ಕಂಥ ಕುಟಿಲ ಮನೋಭಾವನೆಯಿಂದ ಇವತ್ತು ಬಲಗೈ ಸಮಾಜದವರಿಗೆ ಅನ್ಯಾಯವನ್ನ ಮಾಡಿದ್ದಾರೆ. ಈ ಒಂದು ಇದೇ ನಾಗಮೋಹನ್ ದಾಸ್ ವರದಿ ಜಾರಿಗೆ ಬಂದ್ರೆ ಬಲಗೈ ಸಮಾಜದ ಯಾವೊಬ್ಬ ಮಕ್ಕಳಿಗೂ ಇನ್ನು 30-40 ವರ್ಷ ಸರ್ಕಾರಿ ನೌಕರಿಗಳು ಸಿಗೋದಿಲ್ಲ. ಯಾಕಂತಂದ್ರ ನೀವು ಹೆಚ್ಚಿಗೆ ತಿಂದಿರಿ, ನಮಗ್ ತಿಲ್ಲ ಕೊಡ್ರಿ ಅಂತ ಹೇಳ್ತಾರ. ಅವಾಗ ಏನಪ್ಪ ಅಂದ್ರೆ ನೀವೇ ತಿನ್ರಿ ಅಂತ ಹೇಳಿದ್ದಿಲ್ಲ, ನಾವೇ ತಿಂತೇವೆ ಅಂತ ಹೇಳಿದ್ದಿಲ್ಲ. ಯಾರು ಓಡ್ಯಾರ ಅವ್ರು ಕ್ರೀಸ್ ಮುಟ್ಟ್ಯಾರ, ಯಾರು ಓಡಿಲ್ಲ ಅವ್ರು ರನ್ಔಟ್ ಆಗ್ಯಾರ. ಅದಕ್ಕಾಗಿ ಇನ್ನೊಂದು ಹೇಳ್ತಾ ಇದ್ದೀನಿ, ನಮ್ಮ ಸಹೋದರ ಬಾಂಧವರಲ್ಲಿ ಯಾವ KPSC ಮೆಂಬರ್ ನಿಮ್ಮ ಸಮುದಾಯದವರಾಗಿದ್ರು ಆಗ ಎಲ್ರೂ ಏನಪ್ಪಾ ಅಂದ್ರ ನಮ್ಮ ಸಮುದಾಯದವ್ರಿಗೆ ಅನ್ಯಾಯ ಮಾಡ್ಯಾರ. ಇದು ನೀವು ಇತಿಹಾಸವನ್ನ ಭಾಸ್ಕರ್ ಮತ್ತು ಅರುಣ್ ಕುಮಾರ್ ನೀವು ಕಿವಿಕೊಟ್ಟು ಕೇಳಬೇಕು. ನೀವೇನಪ್ಪ ದೊಡ್ಡದವ್ರು ಮಾತಾಡ್ತಾ ಇದ್ದೀರಿ, ನೀವೇನಪ್ಪ ಅನ್ಯಾಯ ಆಗಿದೆ ಅಂತ ಹೇಳಿ ನೀವು ತೆಗೆದು ನೋಡ್ರಿ ಕಾರ್ಡು. ಯಾವಾಗ ಏನಪ್ಪಾ ಅಂದ್ರ ನಿಮ್ಮ ಸಮಾಜದವ್ರು KPSC ಮೆಂಬರ್ ಆಗಿದಾರ, ಎಲ್ಲಾ ಸಮಾಜವನ್ನ ತುಳಿದು, ಅದು ಹೊಲೆಯರ್ ಇರ್ಬೋದು, ವಾಟ್ರ್ ಇರ್ಬೋದು, ಗೊಂಚ ಕೋರ್ವ ಯಾರೇ ಇರ್ಬೋದು, ಅವ್ರೆಲ್ಲರನ್ನ ತುಳಿದು ನೀವೇನಪ್ಪ ಅದ್ರ ಮೇಲೆ ಬಂದಿರಿ. ಅದೇ ನಮ್ಮ ಸಮಾಜ KPSC ಮೆಂಬರ್ ಆದಾಗ ಇದು ಕಸದಿನ ಸಮಾಜ ಅಲ್ಲ,
ಇದು ಹಂಚ್ತಿರ್ತಕ್ಕಂಥ ಸಮಾಜ, ನ್ಯಾಯವನ್ನ ಕೊಡ್ತಕ್ಕಂಥ ಸಮಾಜ. ಎಂದು ನಾವೇನಪ್ಪ ಅಂದ್ರೆ ನಿಮ್ಮ ಸಮಾಜ ಅನ್ಯಾಯ ಮಾಡಿಲ್ಲ, ನಾವು ಮಾಡಿಲ್ಲ, ನಮ್ಮ ನಾಯಕರು ಮಾಡಿಲ್ಲ, ಯಾರು ಮಾಡಿಲ್ಲ. ಅದಕ್ಕಾಗಿ ಬಂಧುಗಳೇ, ಅವ್ ಅರುಣ್ ಕುಮಾರ್ ಹೇಳ್ತಾನ ಬಾಬಾ ಸಾಹೇಬರು ಮಾದರ ಅಂತ. ಈಗ ಯಾಕೆ ಮಾದರ ಆದ್ರು ಅವರು? ಬಾಬಾ ಸಾಹೇಬ್ರ ಕೌಂಟರ್ನಾಗ ನೀವೇನಪ್ಪ ಅಂದ್ರೆ ಜಗಜೀವನ್ ರಾಮ್ ತಂದಿರಿ, ಅವಾಗ ಮಾದ್ರಿ ಅವ್ರಿಗೆ ಮಾದರ ಅಂತೀರಿ, ಯಾವಾಗ ಮಾದರ ಅಲ್ಲ ಅಂತೀರಿ, ಯಾವಾಗ ಮಾದರ ಅಲ್ಲ ಅಂತೀರಿ. ಎಲ್ಲ ನೀವ್ ಹೇಳ್ದಂಗ ಅದೇನೋ ಭಾಸ್ಕರ್ ಮತ್ತೆ ಅರುಣ್ ಕುಮಾರ್ ನಿಮ್ಮನ್ನ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಿಮ್ಮ ಒಡಕ್ ಬಾಯನ್ನ ಕಪ್ಪಾಗದೆ ಇದ್ರೆ ನಿಮಗೇನಪ್ಪ ಎಲ್ಲ ಕಡೆ ಹೆಂಡಿ ಹೊಡ್ತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗ್ತದ. ಯಾಕಂದ್ರೆ ಎಷ್ಟು ದಿವಸ ಕಪ್ಪಡ ಕುಂತಿದ್ದು ಏನೋ ತಿಳಿದಾರ, ನ್ಯಾಯಯುತವಾಗಿ ಮಾತಾಡ್ತಾರ ಅಂತೇಳಿ. ಆದ್ರೆ ನಿಮ್ದು ಒಂದೇ ಉದ್ದೇಶದ ಎಲ್ಲರನ್ನ ಮೂಲೆ ಗುಂಪು ಮಾಡಿ ನೀವೇ ಆಗ್ಬೇಕಂತೇಳಿ. ನಾವು ನಿಮಗ್ ಕೊಡ್ಬೇಡ ಅಂತ ಹೇಳ್ತಾ ಇಲ್ಲ, ನಿಮಗ್ ಕೊಟ್ಟರು ನಮ್ಗೆ ಸಂತೋಷ ಇದೆ. ಯಾಕಂತಂದ್ರೆ ಇಲ್ಲಿವರೆಗೆ ನಾವು ಅದನ್ನ ಮಾಡಿದ್ವು. ನಮ್ಮ ಬಾಜು ಮನೆಗೆ ತಕ್ಕಂತ ನಮ್ಮ ಹಣ್ಣು ಒಳ್ಳೆಯದಿರಲಿ ಅಂತೇಳಿ. ಇವತ್ತು ಯಾವುದೇ ಸಮಾಜ ಮೇಲೆ ಅನ್ಯಾಯ ಅತ್ಯಾಚಾರ ಆದಾಗ ನನ್ನ ಸಮಾಜ ಎಲ್ಲಕ್ಕಿಂತ ಮೇಮೆ ಹಾಕೊಂಡು ಹೋರಾಟವನ್ನ ಮಾಡಿ ನ್ಯಾಯವನ್ನ ಕಲ್ಪಿಸಿಕೊಂಡಿದೆ. ಆದ್ರೆ ನೀವೇನ್ ಮಾಡ್ತಾ ಇದ್ರಿ? ಉಂಡ ಮನೆಯ ಜಂತಿಯನ್ನ ನೀವು ಅನಿಸ್ತಾ ಇದ್ರಿ. ನಿಮ್ ಭಾಷೆಯಲ್ಲಿ ನಾವು ಮಾತಾಡಿ ಬರ್ತದ, ಆದ್ರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತದವರಿದ್ದೆವು. ನಮಗಂತ ಭಾಷೆ ಬರೋದಿಲ್ಲ, ಆ ಒಂದು ಉತ್ತರವನ್ನು ನಾವು ಕೊಡೋದಿಲ್ಲ. ನಿಮಗೆ ಮಾರ್ಮಿಕವಾಗಿ ವೈಜ್ಞಾನಿಕವಾಗಿ ಮಾತನ್ನ ಕೊಡ್ತೇವೆ, ಬರ್ರಿ ನೀವು ಚರ್ಚೆಗೆ. ಎಲ್ಲಿ ಯಾವಾಗ ಏನಾಗದ, ಏನ್ ಅನ್ಯಾಯದ ಬಗ್ಗೆ ನಾವು ಮಾತಾಡೋಣ, ಕುಂತ ಬಗೆಹರಿಸ್ಕೊಳ್ಳೋಣ. ಆದ್ರೆ ಈ ಒಂದು ಏನು ಡೊಂಬರಾಟ ಮಾಡ್ತಾ ಇದ್ರಲ್ಲ, ದಯವಿಟ್ಟು ನಿಮ್ಮ ಡೊಂಬರಾಟಕ್ಕೆ ನೀವು ಬ್ರೇಕ್ ಹಾಕ್ಲೇಬೇಕು. ಇಲ್ಲ ಅಂತಂದ್ರೆ ನಾವು ಮತ್ತೆ ನಿಮಗೆ ವೈಯಕ್ತಿಕವಾಗಿ ನಾವು ನಿಮ್ಮ ವಿರುದ್ಧ ನಾವು ಮಾತಾಡ್ಬೇಕಾಗ್ತದ. ಅವೇನ್ ದಿನಗಳು ಬಹಳ ದೂರಿಲ್ಲ. ಅದಕ್ಕಾಗಿ ಇಷ್ಟೇ, ಅವ್ರು ಯಾರು ಏನೇ ಹೇಳಿ, ನಾನು ನನ್ನ ಸಮಾಜದ ಬಂಧುಗಳಲ್ಲಿ, ನನ್ನ ಸಮಾಜದ ಅಣ್ಣ ತಮ್ಮದಲ್ಲಿ, ಅಕ್ಕ ತಂಗಿರಲಿ, ಮಕ್ಕಳಲ್ಲಿ ಬೆಳೆಸ್ಕೊತಾ ಇದ್ದೀನಿ. ನೀವು ಯಾರಿಗೇನಪ್ಪ ಹೀಗಾಗಿ ಮಾತಾಡಬೇಡ್ರಿ. ನೀವು ಕೇವಲ ಸಂಘಟನೆ ಶಕ್ತಿಯನ್ನು ನೀವು ಸಂಘಟನೆಯಾಗಿ ಒಕ್ಕಟ್ಟಾಗಿ ಬಂದು ಹೋರಾಟವನ್ನು ಮಾಡಿದ್ರೆ ನಾವು ನಮ್ಮ ಹಾಕ್ಬೇಕು. ನೀವು ಯಾರು ಹೇಳ್ರಿ, ಎಲ್ಲಿವರೆಗೆ ಗಲ್ಲಿಯಿಂದ ದಿಲ್ಲಿವರೆಗೂ ಯಾವ ಊರಾಗೇನಪ್ಪ ಅಂದ್ರ ಮಾದ್ರೇನಪ್ಪ ಕೆಲವೊಂದು ಹಳ್ಳಿಯಲ್ಲಿ ಹೆಚ್ಚಿಗಿರಬಹುದು, ಆದ್ರೆ ಎಲ್ಲ ಊರಲ್ಲಿ ಹೊಲೆಯಲ್ಲಿ ಹೆಚ್ಚಿಗಿದ್ದೆವು. ಎಲ್ಲರೂ ಏನಪ್ಪಾ ಅಂದ್ರೆ ಇವತ್ತು ನೀವು ಹೇಳ್ತಾ ಇದ್ರಲ್ಲ, ನಮಗೇನಪ್ಪಾ ಅಂದ್ರ ನೌಕರಿ ಸಿಕ್ಕಿಲ್ಲ ಅಂತೇಳಿ. ನಮಗ ಆ ಕಾಲದಲ್ಲಿ ನಮ್ಮ ಕುಲಕಸಬು ಇರ್ಲಿಲ್ಲ, ನೀವು ನುಲ್ಕಿನ ಇದ್ರಿ, ಚರ್ಮ ಶಿಲ್ಪಿಯನ್ನ ನೀವು ಕೆಲಸ ಮಾಡ್ತಾ ಇದ್ರಿ, ನಿಮ್ಮದೇ ಆದಂತ ಕೆಲಸದಲ್ಲಿ ನೀವು ಬಿಜಿ ಇದ್ರಿ. ಯಾವ ಸಮಾಜಕ್ಕೆ ಉಳ್ಳಕ್ಕೆ ಅನ್ನ ಇರಲಿಲ್ವೋ ಆ ಸಮಾಜ ಬಾಬಾ ಸಾಹೇಬರು ಓದಿದಂಗ ಓದಿ ಇಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನು ಕಿಟ್ಸ್ಕೊಂಡಿದೆ ಹೊರತಾಗಿ ನಿಮ್ಮ ಹೊಟ್ಟೆ ಮೇಲೆ ಹೊಡೆದಿಲ್ಲ. ನಾವು ನಿಮ್ಗೆ 10 ಉದಾಹರಣೆ ಕೊಡ್ತೇವೆ. ನೀವೇನಪ್ಪ ನಮ್ಮ ಸಮಾಜ ನಿಮ್ ಮೆಂಬರ್ ಆದಾಗ ಏನಪ್ಪ ನಮ್ಮ ಸಮಾಜದವ್ರಿಗೆ ಅನ್ಯಾಯ ಮಾಡಿದ್ದು, ನಮ್ಮ ಸಮಾಜದಲ್ಲಿ ನಿಮ್ಗೆ ಅನ್ಯಾಯ ಮಾಡಿರ ಅಂತ ಹೇಳ್ರಿ, ಅದೇನಪ್ಪ ಅಂದ್ರೆ ನಾವು ಶರಣಾಗ್ತಾ ಇರಿದ್ದೆವು. ಆದ್ರೆ ನಿಮ್ಮಂತ ಕಪಟ ಬುದ್ಧಿ, ನಿಮ್ಮಂತ ಇದು ಬುದ್ಧಿ ನಮ್ಮ ಹತ್ರ ಇಲ್ಲ, ನಮ್ಮಲ್ಲಿ ಅದು ಬರೋದಿಲ್ಲ. ಇವತ್ತು ನಾವು ಅಣ್ತಮ್ಮರಾಗಿರ್ತೇವು, ಮುಂದೆ ನಾವು ಅಣ್ತಮ್ಮರಾಗಿರ್ತೇವೆ. ನೀ ಎಲ್ಲೋ ಬೆಂಗಳೂರಕ್ಕಂತೂ ನೀ ಜಾತೀಯತೆ ಜಗಳ ಹಚ್ಚಬೇಡ. ನೀ ಏನಪ್ಪ ಅಂದ್ರೆ ನಾವು ಇರ್ತಕ್ಕಂಥ ಹಳ್ಳಿಯರಿ ಹೊಲಿಯ ಮಾದಿಗರು ಇವತ್ತಿಗೂ ನಾವು ಒಂದೇ ಇದ್ದೇವು. ಅದು ಎಲ್ಲಿ ಇಲ್ಲ ಅಂದ್ರೂ ಬೀದರ್ ಜಿಲ್ಲೆ ಎಲ್ಲರಾದ್ರೂ ಇದ್ದೇವೆ ನಾವು. ನೀವೆಲ್ಲಿ ಇಲ್ಲ ಅಂದ್ರೂ ನಾವು ಬೀದರ್ ಜಿಲ್ಲೆ ಇದ್ದೇವೆ. ನೀವೆಲ್ಲ ಬಂದೇನಪ್ಪ ಅಂದ್ರೆ ನೀವೇನಪ್ಪ ವಿಷ ಬಿತ್ತಾ ಇದ್ದೀರಿ, ದಯವಿಟ್ಟು ನೀವು ಬರಬೇಡ್ರಿ. ನಿಮ್ಮ ನ್ಯಾಯಕ್ಕಾಗಿ ನೀವು ಕೇಳಿ, ನಿಮ್ಗೆ ಬೆಂಬಲ ನಾವು ಕೊಡ್ತೇವೆ. ನೀವು ಒಳ ಮೀಸಲಾತಿ ಹೋರಾಟ ಮಾಡಿದಾಗ ಬಲಗೈದವರು ನಿಮ್ ಜೊತೆ ಹೋರಾಟ ಮಾಡಿದ್ದಾರೆ, ನಿಮ್ಮ ವಿರುದ್ಧ ಮಾಡಿಲ್ಲ. ಆದ್ರೆ ನೀವೇನ್ ಮಾಡ್ತಾ ಇದ್ರಿ? ನಮ್ಮ ರೊಟ್ಟಿಯನ್ನ ಕಸ್ಕೋತಾ ಇದ್ದೀರಿ. ನೀವು ಕಸ್ಕೋಬೇಡ್ರಿ, ನಿಮ್ಮ ರೊಟ್ಟಿ ನೀವು ತಿನ್ರಿ, ನಮ್ಮ ರೊಟ್ಟಿ ನಾವು ತಿಂತೇವೆ. ಇಷ್ಟೇ ನನ್ನ ಸಮಾಜ ಬಂಧುಗಳಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ತಾವು 23ನೇ ತಾರೀಕು ನೆನಪಿಡ್ರಿ, ಮುಂಜಾನೆ 9 ಗಂಟೆಗೆ ಹುಮ್ನಾಬಾದಕ್ಕೆ ತಮ್ಮ ಸ್ವಂತ ಖರ್ಚಿನಲ್ಲಿ ತಮ್ಮ ರೊಟ್ಟಿ ಕಟ್ಕೊಂಡು ನೀರು ಕಟ್ಕೊಂಡು ಬಂದು ಈ ಹೋರಾಟವನ್ನು ಯಶಸ್ವಿಗೊಳಿಸ್ರಿ. ಅವಾಗ ಮಾತ್ರ ನಮ್ಮ ಮಕ್ಕಳಿಗೆ ಭವಿಷ್ಯದ, ಇಲ್ಲ ಅಂದ್ರೆ ಭವಿಷ್ಯ ಇಲ್ಲ ಅಂತೇಳಿ ಇವತ್ತು ಈ ಒಂದು ಸಭೆಯಲ್ಲಿ ಬೈದಂತ ಎಲ್ಲ ನನ್ನ ಆತ್ಮೀಯರಿಗೆ ಮತ್ತು ನಮ್ಮ ಮಾಧ್ಯಮದ ಮಿತ್ರರಿಗೆ ನಾವು ನಿಮ್ಮ ಚಿರಣವಾಗಿದ್ದೇವೆ. ನೀವೆಲ್ಲರೂ ಏನಪ್ಪ ಹೋರಾಟವನ್ನ ಬಿಂಬಿಸ್ರಿ ಅಂತ ಹೇಳಿ ನಾವು ನಿಮ್ಮ ಮೇಲೆ ವಿಶ್ವಾಸ ಮಾಡ್ತಾ ಇದ್ದೇವೆ. ಜೈ ಭೀಮ್, ಜೈ ಭಾರತ್. ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಜೈ ಭೀಮ್. ಎಲ್ಲರಿಗೆಲ್ಲ ಜೈ ಭೀಮ್. ಇಂದು ರಾಜ್ಯ ಸರ್ಕಾರದಿಂದ ಆಗಿರುವ ಒಳ ಮೀಸಲಾತಿಯಲ್ಲಾಗಿರುವ ಎಡವಟ್ಟಿನಿಂದಾಗಿ ಬಲಗೈ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನು ವಿರೋಧಿಸಿ ದಿನಾಂಕ 23 ಇದೇ ತಿಂಗಳ 23ರಂದು ಹುಮನಾಬಾದ್ನಲ್ಲಿ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಅದು ಹುಮನಾಬಾದ್ ಬಂದ್ ಕಾಲ್ ಮುಖಾಂತರ. ಅದಕ್ಕಾಗಿ ಇಡೀ ಹುಮನಾಬಾದ್ ತಾಲೂಕಿನ ಪ್ರತಿ ಹಳ್ಳಿಯಲ್ಲಿರ್ತಕ್ಕಂಥ ಸಮುದಾಯದ ಹೆಣ್ಣು ಮತ್ತು ಗಂಡು ಎಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಅಂದು ಹುಮನಾಬಾದ್ ನಗರದ ಹಳೆ ತಹಶೀಲ್ ಆಫೀಸ್ನಲ್ಲಿ ಬಂದು ಸೇರಬೇಕಾಗಿದೆ. ಕಾರಣ ಈಗಾಗಿರುವ ಒಳ ಮೀಸಲಾತಿಯಲ್ಲಿ ಆಗಿರುವ ಅನ್ಯಾಯದ ವಿವರವಾಗಿ ಹೇಳಬೇಕಾದ್ರೆ
ಈಗಾಗಲೇ ರಾಜ್ಯಾದ್ಯಂತ ಈ ವಿಷಯವನ್ನು ಸವಿಸ್ತಾರವಾಗಿ ಎಲ್ಲರಿಗೂ ಹೆಚ್ಚಿನ ಪ್ರಮಾಣದಲ್ಲಿ ಗೊತ್ತಾಗಿದೆ. ಈಗ ಮೀಸಲಾತಿ ನೀಡಿರುವುದರಲ್ಲಿ ಯಾವುದೇ ಸರ್ಕಾರಿ ಹುದ್ದೆಗಳನ್ನು ಸಣ್ಣ ಪ್ರಮಾಣದಲ್ಲಿ ಒಂದು ವೇಳೆ ನೌಕರಿಯನ್ನು ಬಿಟ್ಟಿದ್ದೇ ಆದ ಅದರಲ್ಲಿ ಮೊದಲನೇ ಆದ್ಯತೆ ಏನದ ಅಂತಂದ್ರೆ ನಮ್ಮ ಅಣ್ಣತಮ್ಮರಾದಂಥ ಮಾದಿಗ ಸಮುದಾಯಕ್ಕೆ ಪ್ರವರ್ಗ ಎ ಸಮುದಾಯಕ್ಕೆ ಏನದ ಹೋಗ್ತಾ ಇದೆ. ಇದರಿಂದ ಬಲಗೈ ಸಮುದಾಯಕ್ಕೆ ಸುಮಾರು 30 ವರ್ಷಗಳ ಕಾಲ ಈ ಸಮುದಾಯದ ಶಿಕ್ಷಣವನ್ನು ಪಡೆದು ಒಳ್ಳೆಯ ಪದವಿಯನ್ನು ಪಡೆದರೂ ಕೂಡ ಉದ್ಯೋಗ ಸಿಗಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ಹುಮನಾಬಾದ್ನ ಎಲ್ಲ ಆತ್ಮೀಯ ಅಣ್ಣ ತಮ್ಮರಾದ ಬಾಬು ಟೈಗರ್ ಆಗಿರ್ಬೋದು, ಗಜೇಂದ್ರ ಕನ್ಕಡ್ಡ ಆಗಿರ್ಬೋದು, ಮಾಳಿಗೆ ಅವರು, ಇಡೀ ನಮ್ಮ ಎಲ್ಲ ಸಮುದಾಯದ ಇವತ್ತು ಹುಮನಾಬಾದ್ದಲ್ಲಿ ಸಭೆ ಸೇರಿ ಒಂದು ನಿರ್ಣಯ ಮಾಡಲಾಗಿದೆ. ಆ ನಿರ್ಣಯ ಹುಮನಾಬಾದ್ ಬಂದಲ್ಲೇ ಪ್ರಮುಖವಾಗಿ ಬಾಬು ಟೈಗರ್ ಅವರಿಗೆ ಏನದ ಅಂತಂದ್ರೆ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಉಳಿದಂಥವ್ರು ಎಲ್ಲರೂ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು. ಹೀಗಾಗಿ ಎಲ್ಲರೇನದ ಸಮಿತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲರೇನದ ನಾಳೆ ಬೆಳಗ್ಗೆ 9 ಗಂಟೆಯಿಂದ 4 ಟೀಮ್ಗಳಾಗಿ ತಯಾರು ಮಾಡಲಾಗಿದೆ. ಅವರು ಎಲ್ಲರೂ ಕೂಡ 6 ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳಿಗೆ ಅವರವ್ರ ಕ್ಷೇತ್ರಗಳಿಗೆ ಒಬ್ಬೊಬ್ಬರಿಗೆ ಒಂದು ಹಂಚಿಕೊಳ್ಳಲಾಗಿದೆ. ಅದರ ಪ್ರಕಾರ ಏನದ ಅಂದ್ರೆ ಅವರವರು ಬೆಳಗ್ಗೆ 9 ಗಂಟೆಯಿಂದ ಆ ಕ್ಷೇತ್ರಕ್ಕೆ ಹೋಗಿ ಪ್ರತಿ ಹಳ್ಳಿಯಲ್ಲಿ ಹೋಗಿ ಸಮುದಾಯಕ್ಕೆ ಇದರ ಬಗ್ಗೆ ಸವಿಸ್ತಾರವಾಗಿ ಮನವರಿಕೆ ಮಾಡಬೇಕು. ಅವತ್ತಿನ ದಿನ 23ನೇ ತಾರೀಕಿದಂದು ಸಮುದಾಯದ ಯಾವುದೇ ಹುದ್ದೆಯಲ್ಲಿರ್ತಕ್ಕಂಥವ್ರು ಕೂಲಿ ಕಾರ್ಮಿಕರ ಕೆಲಸ ಮಾಡ್ತಾ ಇರ್ಬೋದು, ಮತ್ತೊಂದು ಕೆಲಸ ಯಾವುದೇ ಇದ್ದರೂ ಕೂಡ ಅವತ್ತಿನ ದಿನ ರಜೆ ಹಾಕಿ छुट्टी ಹಾಕಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅವತ್ತಿನ ದಿನ ಮೀಸಲಿಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಆ ಬಂದ್ ಕರೆಯಲ್ಲಿ ಭಾಗವಹಿಸಬೇಕಂತಂದು ಈ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ತೇನೆ. ಮುಂದುವರೆದು ಆತ್ಮೀಯರ ಸಹೋದರ ಅಂತ ಬಾಬು ಟೈಗರ್ ಅವರು ಮಾತಾಡ್ತಾರೆ.